ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ? ಚಳಿ ಬೇರೆ ಅಲ್ವಾ, ತುಂಬಾ ಚಳಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವೆದರ್ ನೋಡಿ ಹೇಗಿದೆ ಅಂತ. ಊಟಿ ಕೊಡೈಕೆನಾಲ್ ಮೀರಿಸುತ್ತಲ್ವ ನಮ್ಮೂರು, ಅಷ್ಟು ಚೆನ್ನಾಗಿದೆ. ಫುಲ್ಲು ಮಂಜಂದ್ರೆ ಮಂಜು, ಎದುರುಗಡೆ ಹೋಗ್ತಿರೋರು ಯಾರು ಅಂತಾನೂ ಕಾಣಕ್ಕಿರಲಿಲ್ಲ, ಅಷ್ಟು ಫುಲ್ಲು ಮಂಜಿತ್ತು. ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಬರ್ತಿದೆ. ಈಗ ಟೈಮ್ ಬಂದು ಬೆಳಗ್ಗೆ 8 ಗಂಟೆ ಆಗ್ತಾ ಬರ್ತಿದೆ. ನೆಕ್ಸ್ಟ್ ಅವರೆಲ್ಲ ಸ್ಕೂಲಿಗೆ ಹೊರಟ್ರು. ನಾನು ಹಾಗೆ ತೋಟದ ಕಡೆ ಬಂದೆ. ಇವತ್ತು ಎಷ್ಟೊಂದು ರೋಸ್ ಬಿಟ್ಟಿದೆ ನೋಡಿ, ತುಂಬ ರೋಸ್ ಬಿಟ್ಟಿದೆ. ಈ ವಿಡಿಯೋ ಬಂದು ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ನೋಡಿ. ನಾನು ಮೊನ್ನೆ ಬಂದಿಲ್ಲ ಹೂವು ಕಿತ್ಕೊಬರಕ್ಕೆ ಅಂದ್ಬಿಟ್ಟು ಫುಲ್ ಎಲ್ಲ ಅಳ್ಬಿಟ್ಟಿದೆ. ಎಷ್ಟು ಇದೆ ಅಂತ. ಈಗ ಹೂವೆಲ್ಲ ಕಿತ್ಕೊಂಡು ಮನೆ ಕಡೆ ಹೋಗೋಣ ಬನ್ನಿ. ಬೆಳಗ್ಗೆ ಟಿಫನ್ನಿಗೆ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಗೊಜ್ಜು ನಾನೇ ಮಾಡ್ಕೊಂಡಿದ್ನಲ್ಲ ಅದ್ರ ಪುಡಿ, ಅದರಿಂದ ಹಾಕಿ ಪುಳಿಯೋಗರೆ ಗೊಜ್ಜು ಮಾಡಿದ್ದು. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬ್ರಿ, ನನ್ನ ಚಾನಲಲ್ಲಿದೆ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ. ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಇದೆ ಅದು ಮಾತ್ರ. ಈಗ ಎಲ್ಲ ಕೆಲಸ ಆಗಿದೆ, ಈಗ ಪೂಜೆ ಮಾಡಬೇಕು. ಈಗ ಪೂಜೆನೂ ಆಗಿದೆ ನೋಡಿ. ಹಾಗೆ ನಮ್ಮ ಕೋಳಿಗೆ ಕಾವಿ ಹಾಕಿದ್ನಲ್ಲ ಅದು ಮರಿ ಮಾಡಿಸಿದೆ. 11 ಮೊಟ್ಟೆ ಹಾಕಿದೆ, ಈಗ 3 ಮರಿ ಮಾಡಿಸಿದೆ. ಇನ್ನೊಂದು ಸ್ವಲ್ಪ ಇದ್ದಾವೆ, ಇನ್ನು 8 ಮೊಟ್ಟೆ ಇದ್ದಾವೆ. ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಕೀರೆ ಸೊಪ್ಪು ತೊಗೊಂಡಿದ್ದೆ, ಸೊಪ್ಪು ಬಂದಿದೆ. ಈಗ ಅದನ್ನ ಹಾಕಿ ಮಸೊಪ್ಪು ಮಾಡ್ತಿದ್ದೀನಿ. ಎಲ್ಲ ಡೈರೆಕ್ಟ್ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಮತ್ತೆ ಸೊಪ್ಪು, ಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಬಿಟ್ಟು, ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಒಂದು 3 ವಿಸಿಲ್ ಬರ್ಸಿದ್ರೆ ಆಮೇಲೆ ಚೆನ್ನಾಗಿ ಮಸ್ಕೊಂಡ್ರೆ ಮಸೊಪ್ಪು ರೆಡಿ ಆಗುತ್ತೆ. ಈಗ ನೀರೆಲ್ಲ ಹಾಕಿದ್ದಾಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಬರ್ಸೋಣ. ಹಾಗೆ ನೋಡಿ, ಈಗ ಮಸೊಪ್ಪು ರೆಡಿ ಆಗಿದೆ. ಸ್ವಲ್ಪ ಕಾಳನ್ನು ಬೇಯಕ್ಕೆ ಹಾಕಿದೆ, ಆಮೇಲೆ ಸಪ್ರೇಟಾಗಿ ಅದನ್ನ ಹಾಕೊಳ್ಳೋಣ ಕಾಳು ಅಂತ. ಈಗ ಇದನ್ನು ತೆಗೆದಿಡ್ತೀನಿ. ಈಗ ಇದನ್ನ ಮಸಿದ್ರೆ ಮಸೊಪ್ಪು ರೆಡಿ. ಆಮೇಲೆ ಬೇಳೆ ಕಾಳು ಬೇಯಿಸಿಟ್ಟಿದ್ನಲ್ಲ ಅವರೆಕಾಳು, ಅದನ್ನ ಹಾಕ್ಬೋದು, ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ. ಈಗ ಸಾಯಂಕಾಲ 4:45 ಆಗಿದೆ. ನೆಕ್ಸ್ಟ್ ಅವರು ಸ್ಕೂಲ್ ಮುಗಿಸ್ಕೊಂಡು ನೋಡಿ ವ್ಯಾನಲ್ಲಿ ಇಳಿದ್ಬಿಟ್ಟು ಬಂದಿದ್ದಾರೆ. ಆದ್ರೆ ವ್ಯಾನಲ್ಲಿ ಇಳಿದ್ಮೇಲೆ ಏನೋ ಮಾಡ್ತಿದ್ದಾರೆ, ಬ್ಯಾಗ್ ಎಲ್ಲ ತೆಗ್ದ್ಬಿಟ್ಟು. ನಾನಿಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೆ, ಮನೆ ಕಡೆ ನೋಡ್ತಿದ್ದಾರೆ, ನಾನು ನೋಡ್ತಿದ್ದೇನೇನೋ ಅಂತ. ಆದ್ರೆ ನಾನು ಅಲ್ಲಿರೋದು ಗೊತ್ತಿಲ್ಲ ಅವರಿಗೆ. ನನಗೇನು ಸರ್ಪ್ರೈಸ್ ಕೊಡಕ್ ಬರ್ತಿದ್ದಾರೆ, ಆದ್ರೆ ನಾನೇ ಕ್ಯಾಮ್ರಾ ಇಟ್ಕೊಂಡು ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ. ಬನ್ನಿ, ರಿಯಾಕ್ಷನ್ ಹೇಗಿರುತ್ತೆ ಅವ್ರದ್ದು ಅಂತ ನೋಡೋಣ. ನನಗೆ ಗೊತ್ತಾಯ್ತು ನೀನು ಏನಾದ್ರು ಮಾಡ್ತಾ ಇದೀಯ ಅಂತ, ಅದಕ್ಕೆ ಸೈಲೆಂಟಾಗಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ನನಗೆ ಗೊತ್ತಾಯ್ತು ನೀನೇನೋ ಮಾಡ್ತಿದ್ದೀಯ ಅಲ್ಲಿ ಅಂತ. ಏನದು? ಮೆಡಲ್ ಏನಕ್ಕೆ? ಪ್ರೈಸ್ ಬತ್ತಾ? ಹಾಂ, ಓಕೆ. ನೆಕ್ಸ್ಟ್ ಅವರು ತುಂಬ ದಿನದ ಸ್ನ್ಯಾಕ್ಸ್ ಮಾಡ್ಕೊಂಡು ಮಮ್ಮಿ ಬ್ರೆಡ್ ಇದೆಯಲ್ಲ ಅಂತಿದ್ರು. ಅದಕ್ಕೆ ಜೋಳ, ಸೌತೆಕಾಯಿ ಎಲ್ಲ ಇತ್ತು, ಅದಕ್ಕೆ ಈಗ ಎಲ್ಲ ಹಾಕಿ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ಹಾಗೆ ಮೆಡಲ್ ಬೇರೆ ತಗೊಬಂದಿರಲ್ವಾ, ರನ್ನಿಂಗ್ ರೇಸಲ್ಲಿ ಫಸ್ಟ್ 2 ರೌಂಡ್ ಓಡಿಸಿದಾಗ ಫಸ್ಟ್ ಬಂದೆ ಮಮ್ಮಿ. ಲಾಸ್ಟಲ್ಲಿ ಓಡ್ಬೇಕಾದ್ರೆ 3ನೇ ಪ್ರೈಸ್ ಬರ್ತಂತೆ. ಹೋಗ್ಲಿ ಬಿಡಮ್ಮ, ಅದೆಲ್ಲ ಗೆದ್ದೆ ಅಂತ ನಾನು ಖುಷಿಪಟ್ಟೆ. ಈಗ ಅವರಿಗೆ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ.
ಈಗ ಸೌತೆಕಾಯಿ, ಕಾರ್ನ್, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸು ಮತ್ತೆ ಪಿಜ್ಜಾ ಸಾಸ್ ಎಲ್ಲ ಬರುತ್ತಲ್ಲ ಅದನ್ನ ಹಾಕಿ ಈಗ ಅದ್ರ ಮೇಲೆ ಸೌತೆಕಾಯಿ, ಈರುಳ್ಳಿ ಹಾಗೆ ಟೊಮೊಟೊ ಮತ್ತೆ ಕಾರ್ನ್ ಇತ್ತಲ್ಲ ಜೋಳ ಬೇಯಿಸಿದ್ವಲ್ಲ ಜೋಳ ಮತ್ತೆ ಅದ್ರ ಮೇಲೆ ಚೀಸ್ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ಈಗ ತವದ ಮೇಲೆ ಬೇಯಿಸ್ಬೇಕು. ಎರಡು ಕಡೆ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಡ್ತೀನಿ ಅವರಿಗೆ. ಮನೇಲಿ ಸ್ವಲ್ಪ ಗೆಣಸಿತ್ತು, ಈಗ ಬೇಯಿಸಿದ್ದೀನಿ ಅದನ್ನು. ಈಗ ಬೇಯಿಸಿದ್ದೀನಿ. ಬೇಯಿಸಾದ್ಮೇಲೆ ಗೆಣಸನ್ನು ಈ ಥರ ಬಿಡಿಸ್ಕೊಂಡು ಈಗ ಹಾಕ್ಕೊಂಡು ಇದಕ್ಕೆ ಬೆಲ್ಲ, ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರನೇ ಇಷ್ಟ. ನನಗೆ ಬೆಲ್ಲ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಿನ್ನೋಕ್ಕಂದ್ರೆ ತುಂಬ ಇಷ್ಟ. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಯಾರು ತಿಂದಿಲ್ಲ ಅಂದರೆ ಓಕೆನಾ? ಇಲ್ಲ ನೀವ್ಯಾರಾದರೂ ಇದೇ ಥರ ತಿಂತಾ ಇದೀವಿ ಅಂತಂದರೆ ನನಗೆ ಕಮೆಂಟ್ ಮಾಡಿ. ಇಲ್ಲ ಇದಕ್ಕೆ ನೀವಿನ್ನ ಏನು ಹಾಕ್ಕೋತೀರಿ ಅಂತ ಹೇಳಿ. ಇದಕ್ಕೆ ತುಪ್ಪನೂ ಹಾಕೋತಾರೆ. ನಾನು ತುಪ್ಪ ಹಾಕೊಳ್ಳಲ್ಲ, ಬರೀ ಬೆಲ್ಲ ಮತ್ತು ಮೊಸರು ಮಾತ್ರ ಹಾಕೊಂಡು ತಿಂತಾಯಿದ್ದೀನಿ. ಈಗ ನೆಕ್ಸ್ಟ್ ಅವ್ರನ್ನ ಟ್ಯೂಷನ್ ಬಿಡೋಕೆ ಹೋಗ್ತಿದ್ದೀನಿ. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಈಗ ಹೊರಡ್ತಿದ್ದೀವಿ. ಈಗ ಅವ್ರನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಈಗ ನಿಕ್ಷರೆಲ್ಲ ಟ್ಯೂಷನ್ಗೆ ಹೊರಟ್ರು. ನನ್ನ ಫ್ರೆಂಡು ಅಲ್ಲಿ ಮಶ್ರೂಮ್ ಬೆಳೀತಿದ್ದಾರೆ, ಬನ್ನಿ ತೋರಿಸ್ತೀನಿ ಹೇಗೆ ಬೆಳೀತಾರೆ ಅಂತ ನನ್ನನ್ನು ಕರ್ಕೊಬಂದರು. ನಾನು ಯಾವತ್ತು ಮಶ್ರೂಮ್ ಹೇಗೆ ಬೆಳೀತಾರೆ ಅಂತ ಗೊತ್ತಿರಲಿಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿ, ಅಲ್ಲಿಂದ ನಮ್ಮನೆ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಅಲ್ಲಿ ಬ್ಲೂ ಕಲರ್ದು ಶೀಟ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮನೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನೋಡಿ, ಇಷ್ಟು ದೂರ ಇದೆ ಅಂತ. ಸುತ್ತ ಫುಲ್ ಎಲ್ಲ ಬೆಟ್ಟನೇ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈಗ ಟೈಮ್ ಇನ್ನೇನು 5:30 ಆಗ್ತಿದೆ. ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮನೆ. ಸ್ವಲ್ಪ ತೆಂಗಿನ ಮರ ಎಲ್ಲ ಅಡ್ಡ ಇದೆ. ಅಷ್ಟು ಸೀದಾ ಕಾಣಲ್ಲ. ಇನ್ನ ನಾಳೆ ವರ್ಷ ಬರಬೇಕು. ಸೂಪರ್ ಆಗಿ ಎಷ್ಟು ದಿನ ಆಯ್ತು ಇಲ್ಲಿಗೆ ನಾನು. ಹಂಗೆ ಹಂಗಿರ್ತದೆ ಟ್ರಿಪ್ ಪಾರ್ಟಿ. ಏನಕ್ಕೆ ಏನದು ನೋಡಿ. ಇವು ಮಾತ್ರ ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡ್ಬಂದಿದ್ದು. ನೋಡಿ, ಇದೆ ಮಶ್ರೂಮು. ಫಸ್ಟ್ ಹುಲ್ ತಗೋಬೇಕು. ಭತ್ತದ ಹುಲ್ಲು ಅನ್ಕೋತೀನಿ. ಆ ಹುಲ್ಲಿಗೆ ಏನೋ ಪೌಡ್ರ್ ಕೊಟ್ಟಿರ್ತಾರಂತೆ. ಆ ಪೌಡ್ರ್ ನೀರಿಗೆ ಮಿಕ್ಸ್ ಮಾಡಿ ಹುಲ್ಲನ್ನ ಚೆನ್ನಾಗಿ ನೆನೆಸಿ ಆ ನೀರೊಳಗಡೆ ಆಮೇಲೆ ಕವರಿಗೆ ಹಾಕಿ ಏನೋ ಬೀಜ ಬರುತ್ತಂತೆ ಮಶ್ರೂಮ್ದು. ವೈಟ್ ಆಗಿರುತ್ತಂತೆ. ಅದನ್ನ ಹುಲ್ಲಿಗೆಲ್ಲ ಉದುರಿಸೋದು, ಎಷ್ಟು ಬೇಕೋ ಅಷ್ಟು ಉದುರಿಸ್ಬಿಟ್ಟು ಮತ್ತೆ ಅದನ್ನ ರಬ್ಬರ್ ಹಾಕಿ ಬಿಗ್ಗೆ ಕ್ಯಾಪ್ ಮಾಡಬೇಕು, ಗಾಳಿ ಏನು ಹೋಗದಿರೋ ತರ. ಆಮೇಲೆ ಅದಕ್ಕೆ ಬೆಳಕು ಮತ್ತೆ ಬಿಸಿಲೇನು ಬೀಳ್ಬಾರ್ದಂತೆ, ಇದೇ ತರ ಇರ್ಬೇಕಂತೆ. ಫುಲ್ ಅದೆಲ್ಲ ಕವರ್ ಮಾಡ್ಬಿಟ್ಟು ಈ ತರ ದಾರ ಕಟ್ಬಿಟ್ಟು ಅದನ್ನ ಒಂದೊಂದೇ ನೇತಾಕಿದ್ದಾರೆ. ಆಮೇಲೆ ಅದ್ರ ಮೇಲೆ ಡೇಟ್ ಬರೀತಾರೆ. ಯಾವತ್ತು ಮಾಡಿರ್ತಾರಲ್ವ ಆ ಡೇಟ್ ಬರೆದ್ರೆ ಅದು ಒಂದ್ ತಿಂಗಳು ಇಲ್ಲ ತಿಂಗಳೇ ಮಿನಿಮಮ್ 1 ತಿಂಗಳು ಸಾಕು ಅಂತ ಹೇಳಿದಾರೆ ಅವರು. 1 ತಿಂಗ್ಳಿಗೆ ಬರುತ್ತೆ ಅಂತ. ನೋಡೋಣ. ಈಗ ಅಲ್ಲೆಲ್ಲ ಡೇಟ್ ಎಲ್ಲ ಬರ್ದಿದ್ದಾರೆ ಅವರು. ಈಗ ಡೇಟ್ ನೋಡ್ಕೊಂಡು ಕರೆಕ್ಟಾಗಿ 1 ತಿಂಗ್ಳಿಗೆ ಬಂದಿದೆ ಅಂತ ಅವ್ರಿಗೆ ಈಗ ಗೊತ್ತಾಗುತ್ತೆ. ಇದೇ ಫಸ್ಟ್ ಟೈಮ್ ಅವರು ಬೆಳೀತಿದ್ದು. ನೋಡಿ, ಇದೆ ಅಂತೆ ಮಶ್ರೂಮ್ ಬೀಜ. ಈ ತರ ವೈಟ್ ಏನೋ ಇರುತ್ತಂತೆ. ಅದನ್ನ ಹುಲ್ಲೊಳಗಡೆ ಉದುರಿಸ್ಬಿಟ್ಟು ಮಾಮೂಲಿ ಪ್ಯಾಕ್ ಮಾಡಿ ಇಡೋದು. ಬೀಜ ತರನೇ ಒಳ್ಳೆ ಈ ಸುಣ್ಣದ ಪ್ಯಾಕೆಟ್ ಬರುತ್ತಾರಲ್ಲ, ಆ ತರ ಇದೆ ಅದು. ಸೇಮ್ ಸುಣ್ಣದ ಪ್ಯಾಕೆಟ್ ತರನೇ ಇದೆ. ಇದ್ ನೋಡಿ, ಇದು ಹಾಕಿ ಇನ್ನೇನು 15 ದಿನ ಆಗ್ತು ಅಂತ ಹೇಳ್ತಿದ್ದಾರೆ. ಇದನ್ನ ಹಾಕಿ ಈಗ ಒಂದ್ ಚೂರೇ ಅದು ಮೊಳಕೆ ಬರ್ತಿದೆ ನೋಡಿ. ಒಂಥರ ವೈಟ್ ಕಾಣಿಸ್ತಿದ್ಯಲ್ವಾ ಅದು. ಈಗ ಅದರಿಂದ ಆಚೆ ಬರುತ್ತಂತೆ. ಅದು ಪೇಪರ್ ಇಂದಾನೆ ಆಚೆ ಬರುತ್ತಂತೆ. ಈ ಹುಲ್ಲೆ ನೋಡಿ, ಅಣಬೆಗೆ ಹಾಕಿರೋದವ್ರು ಯಾವ ತರ ರೋಲ್ ಮಾಡಿ ತಂದಿದ್ದಾರೆ ಅಂತ.
ಈಗ ಇಲ್ಲಿ ನಮ್ಮ ಯಜಮಾನ್ರ ಕೆಲಸ ಸ್ವಲ್ಪ ಉಳಿಸ್ತಿದ್ದೀನಿ. ಇಲ್ಲಿ ನಾನು ಸೊಪ್ಪೆಲ್ಲ ಚೆಲ್ಲೋಣ ಅಂತ ಬೆಳಗ್ಗೆ ಎಲ್ಲ ರೆಡಿ ಮಾಡಿದೆ. ಸ್ವಲ್ಪ ಗುದ್ದಲಿ ತೊಗೊಂಡೆಲ್ಲ ಬಗ್ದೆ ಆಗಿಲ್ಲ. ಆ ಸತ್ತೆ ಎಲ್ಲ ಇತ್ತು, ಕಿತ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿ ತ್ಯಾವ ಮಾಡಿದೆ. ಈಗ ಅವರು ಕೆಲಸ ಮುಗಿಸ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಉತ್ಕೊಡ್ತಿದ್ದಾರೆ ನೋಡಿ. ನಾಳೆ ಬೆಳಗ್ಗೆಗೆಲ್ಲ ಸ್ವಲ್ಪ ರೆಡಿ ಮಾಡಬೇಕು ಅದನ್ನು. ರೆಡಿ ಮಾಡಿ ಪಾತಿ ಎಲ್ಲ ಥರ ಮಾಡಿಬಿಟ್ಟು ಈಗ ಅಲ್ಲಿ ಸೊಪ್ಪು ಚೆಲ್ಲಬೇಕು. ಈಗ ಸಾಯಂಕಾಲ 7 ಕಾಲ ಆಗ್ತಾ ಬರ್ತಿದೆ. ನೆಕ್ಸ್ಟ್ ಅವ್ರು ಇಲ್ಲಿ ಓದ್ಕೋತಿದ್ದಾರೆ. ನಾನು ಈ ಕಡೆ ಮುದ್ದೆ, ಅನ್ನ ಮತ್ತು ಬೆಳಗ್ಗೆ ಮಸೊಪ್ಪು ಮಾಡಿದ್ನಲ್ಲ ಅದೇ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಇಟ್ಟಿದ್ದೀನಿ. ಈಗ ಸಂಡೇ ರಾಗಿ ಮಿಷಿನ್ ಬರುತ್ತೆ. ಈಗ ಅದಕ್ಕೆ ರಾಗಿ ಎಲ್ಲ ಕೊಡಬೇಕು. ಇಲ್ಲಿ ತೆನೆ ಇದ್ದಾವಲ್ಲ, ಇವೆಲ್ಲ ತಗೊಂಡೋಗಿ ಈಗ ಕಣದ ಹತ್ರ ಹಾಕಬೇಕು. ಅದಕ್ಕೆ ಈಗೆಲ್ಲ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಈಗ ಅವನ್ನೆಲ್ಲ ಶಿಫ್ಟ್ ಮಾಡಬೇಕು ಅಲ್ಲಿಗೆ. ಅದಕ್ಕೋಸ್ಕರ ಈಗ ಅಡುಗೆ ಮಾಡ್ತಿದ್ದೀನಿ ಬೇಗ. ನಮ್ಮ ಮನೆಯವರ ಪುಟ್ಟು ಬೇಕು ಮರಿ ನೋಡಿ. ಎಲ್ಗೋಯ್ತಿ 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 ಒಳಗೆ ಹೋಗಿತಿ ಒಳಗೆ ಹೋಯ್ತು ಒಳಗೆ ಹೋಗಿತಿ. ಬರೋಣ ಆಗಿಲ್ಲ ಒಂದು ದಿನ ಫುಲ್ ಅದರಿಂದ ಗೆದ್ದಿರೋದಕ್ಕೆ ಎತ್ಕೋಗಂಟ ಅಂದೇ ಇರ್ತೀನಿ. ನೀನು ಎದ್ದೋದ್ರೂ ಊಟ ಮಾಡಿದ್ರು ಅಲ್ಲೂ ಅಂದೆ ಆಳಿಂದ ಇಲ್ಲಿ ಬಂದು ತಿರ್ಗ ಕುತ್ಕೊಬಿಡು. ಅಪ್ಪ ಹೇಳಿ ಫಸ್ಟ್ ಪ್ರೈಸ್ ಗೆದ್ದಿದ್ರೆ ಓಡಾಡ್ಸಾನೆ ಅಂತ. ಇದ್ರ ಅದು ಗೆದ್ದಿದ್ದಾರ ಬಿಡಪ್ಪ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಸಂಡೇ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ರಾಗಿ ಕೊಡಬೇಕು, ಮಿಷಿನ್ ಬರ್ತಿದೆ. ಹಾಗೆ ಹೋಗ್ತಾ ಅವರು ಕುರಿ ಮರಿ ಎತ್ಕೊಂಡು ಆಟಾಡ್ತಿದ್ದಾರೆ. ಈಗ ಮಿಷಿನ್ ಬಂದಿದೆ, ಬನ್ನಿ ಈಗೆಲ್ಲ ರಾಗಿ ಕೊಡೋಕೆ ಹೋಗಬೇಕು. ಮಿಷಿನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ರಾಗಿ, ಭತ್ತ ಮತ್ತು ಹುಳಿಕಾಳೆಲ್ಲ ಹೊಡಿತಾರಂತೆ. ಇದರಲ್ಲಿ ನಾವೀಗ ರಾಗಿ ಕೊಡ್ತಿದ್ದೀವಿ. ಮಳೆ ಬರೋ ಥರ ಬೇರೆ ಇದೆ ಕ್ಲೈಮೇಟು, ಏನು ಮಳೆ ಬಂದು ಅರ್ಧ ಟಾರ್ಪಲೆಲ್ಲ ನೆಂದೋಯ್ತು. ಇನ್ನೇನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಲ್ಲ, ನಿಲ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ರಾಗಿ ಹಿಡ್ಕೊಳ್ಳೋದು, ಮತ್ತು ತೊಗೊಂಡೋಗಿ ಮೂಟೆ ಇಡೋದು, ಮತ್ತು ಟಾರ್ಪಲ್ ಮುಚ್ಚೋದು ಅದ್ರ ಮೇಲೆ. ಇದೇ ಮಾಡ್ತಿದ್ವಿ. ಟಾರ್ಪಲ್ ಫುಲ್ಲೆಲ್ಲ ನೆಂದೋಯ್ತು. ರಾಗಿ ಎಲ್ಲ ನೆಂದ್ಬಿಡುತ್ತೆ ಅಂದ್ಬಿಟ್ಟು ಒಂದೊಂದು ಸೈಡ್ ತೊಗೊಂಡೋಗಿ ಇಡ್ತಿದ್ದು. ನೋಡಿ ಇಲ್ಲಿ ತಂದು ಈಗ ರಾಗಿ ಎಲ್ಲ ಒಣಗಾಕಿದ್ದೀವಿ. ರಾಗಿ ನೆಂದಿರಲಿಲ್ಲ,
ಸ್ವಲ್ಪ ಅಲ್ಲೆಲ್ಲ ತ್ಯಾವಾಗಿತ್ತಲ್ಲ ಮೂಟೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಒಣಗಾಕಿದ್ದೀವಿ. ಚೆನ್ನಾಗಿದೆ ರಾಗಿ ಮಾತ್ರ ಚೆನ್ನಾಗಾಯಿತು. ಮಳೆ ಒಂದು ಕೈ ಕೊಟ್ಬಿಡ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ದಿನ ಎಲ್ಲ ಹೀಗಾಯಿತು. ಗುಡ್ ಮಾರ್ನಿಂಗ್. ಇದು ಬಂದು ಟ್ಯೂಸ್ಡೇ ಬ್ಲಾಗ್. ಇವತ್ತು ನನ್ನ ಸ್ಪೆಷಲ್ ವಿಷಯ. ಇವತ್ತು ನಮ್ಮಮ್ಮ ಬರ್ತಡೇ. ಮಮ್ಮಿ ವಿಶ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು ಮಮ್ಮಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹಾಗೆ ಪೂಜೆ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಮಾಡಿಸ್ಬಿಟ್ಟು ಬರೋಣ ಅಂತ. ಬನ್ನಿ, ಈಗ ಬೇಗ ದೇವಸ್ಥಾನದ ಹತ್ರ ಹೋಗೋಣ. ಈಗ ದೇವಸ್ಥಾನದ ಹತ್ರ ಬಂದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಈಗ ಇಲ್ಲೆಲ್ಲ ಬಂದು ಬರೋಷ್ಟಿಗೆ ಐನರೆಲ್ಲ ಬಾಗಿಲೆಲ್ಲ ತೊಳೆದಿದ್ರು. ಈಗ ರಂಗೋಲಿ ಎಲ್ಲ ಬಿಟ್ಟು ಈ ಕಡೆ ನಾನು ನಮ್ಮ ಫ್ರೆಂಡು ಬಾಳೆಹಣ್ಣು ರಸನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಅಲ್ಲಿ ನಮ್ಮ ಫ್ರೆಂಡ್ ರಂಗೋಲಿ ಬಿಡ್ತಿದ್ದಾರೆ. ಜನ ಯಾರು ಇರ್ಲಿಲ್ಲ. ಆಗ ಆಮೇಲೆ ಬರ್ತಿದ್ರು. ತುಂಬಾ ಪ್ರಶಾಂತವಾಗಿ ಚೆನ್ನಾಗಿತ್ತು. ಹಾಗೆ ಮಾತಾಡ್ಕೊಂಡು ಇಲ್ಲಿ ಪ್ರಸಾದ ಮಾಡ್ತಿದ್ದೀವಿ. ಈಗ ಪ್ರಸಾದ ಎಲ್ಲ ರೆಡಿ ಆಯ್ತು. ಈಗ ಪೂಜೆ ಮಾಡಿಸ್ಬೇಕು. ಬನ್ನಿ, ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಸಿಗ್ತೀನಿ. ನಮ್ಮನೆ ದೇವ್ರು ನೋಡಿ, ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ಪೂಜೆ ಎಲ್ಲ ಆಯಿತು. ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ಈಗ ಸ್ವಲ್ಪ ಬನ್ನೇರುಘಟ್ಟದಲ್ಲಿ ಕೆಲಸ ಇದೆ ಅಂತ ನಾನು ನಮ್ಮ ಫ್ರೆಂಡ್ಸ್ ಹೋಗ್ತಿದ್ದೀವಿ. ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಈಗ ಪೋಸ್ಟ್ ಆಫೀಸ್ ಕೆಲಸ ಎಲ್ಲ ಆಯಿತು. ಈಗ ಮಧ್ಯಾಹ್ನ 2:30 ಆಗ್ತಿದೆ. ಹೊಟ್ಟೆ ಬೇರೆ ಸಿಗ್ತು. ಹಾಗೆ ನನ್ನ ಫ್ರೆಂಡ್ ಊಟ ಮಾಡೋಣ ಅಂತ ಬಂದ್ವಿ. ಫುಲ್ ಊಟ ತೊಗೊಂಡಿದ್ವಿ. ಈಗ ಊಟ ಮಾಡಿಕೊಂಡು ಹಾಗೆ ಇಲ್ಲಿ ತುಂಬ ಬಿಸಿಲು ಬೇರೆ ಇತ್ತಲ್ವ, ಹಾಗೆ ಸ್ವಲ್ಪ ಬಿಸಿಲಿನ ತಗೊಂಡು ತಿನ್ಕೊಂಡು ಈಗ ಮನೆ ಕಡೆ ಬಂದ್ವಿ. ಹಾಗೆ ಇವತ್ತು ಸಂತೆ ಇತ್ತಲ್ವ, ಹಾಗೆ ಸಂತೆಗೆ ಹೋಗಿ ತರಕಾರಿ, ಟೊಮೊಟೊ ಏನೇನು ಬೇಕೋ ಎಲ್ಲ ತಗೊಂಡು ಹಾಗೆ ಮನೆಗೂ ಬಂದ್ವಿ. ನನ್ನ ಫ್ರೆಂಡ್ಸ್ ನನಗೋಸ್ಕರ ನೋಡಿ ಬಳೆ ಕೊಡ್ಸಿದ್ದಾರೆ. ಈ ಬಳೆನ ಬರ್ತ್ಡೇಗೆ ಅಂತ. ಈಗ ಇದನ್ನ ಹಾಕೊಂಡು ನನ್ನ ಫ್ರೆಂಡ್ ಕೇಕ್ ತಂದಿದ್ದಾರೆ, ಕರೀತಿದ್ದಾರೆ ಬನ್ನಿ ಅಂತ. ಈಗ ನಾನು ಅಲ್ಲಿಗೆ ಹೋಗಿ ಕೇಕ್ ಕಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು. ನೋಡಿ, ನಮ್ಮ ಫ್ರೆಂಡ್ ನನಗೋಸ್ಕರ ಅಂತ ಕೇಕ್ ತರಿಸಿದ್ದಾರೆ. ಥ್ಯಾಂಕ್ ಯು ಪ್ರಿಯಾ, ಕೇಕ್ ತರಿಸಿದ್ಕೆ. ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ನಮ್ಮ ಯಜಮಾನ್ರು ಬಂದ್ರು ನೋಡಿ. ಅವ್ರೊಂದು ಕೇಕ್ ತೊಗೊಂಡು ಬಂದಿದ್ದಾರೆ. ನಾನು ಪೂರ್ಣಿಮಾ ಅಂತ ಬರ್ಸಿದ್ದೆಲ್ಲ ವೈಫ್ ಅಂತ ಬರ್ಸ್ಬೇಕಲ್ವಾ ಅಂತ ಕೇಳ್ತಿದ್ದೆ. ಒಂದು ಬರ್ತಡೆ 2 ಕೇಕ್.
ಹಾಗೆ ಕೇಕ್ ಕಟಿಂಗ್ ಎಲ್ಲ ಆಯಿತು. ನನಗೆ ತಂದೂರಿ ಇಷ್ಟ ಅಂದ್ಬಿಟ್ಟು ಹಾಗೆ ತಂದೂರಿ ಪಾರ್ಸಲ್ ಮಾಡಿಸ್ಕೊ ಬಂದಿದ್ದಾರೆ. ಈಗ ಅವರೆಕಾಳು ಸಾಂಬಾರು, ಸ್ವಲ್ಪ ರೈಸ್ ಮಾಡಿದೆ ಅಷ್ಟೇ. ಈಗ ಊಟ ಮಾಡಾದ್ಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು. ನೆಕ್ಸ್ಟ್ ಅವ್ರು ನನಗೆ ಏನೋ ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರಂತೆ, ಸ್ಕೂಲಿಂದ ತಗೋ ಬಂದಿದ್ದಾರೆ. ಈಗ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ, ಏನೇನು ಬರ್ದಿದ್ದಾರೆ ಅಂತ ಓದನ್ ಬನ್ನಿ. ಹ್ಯಾಪಿ ಬರ್ತ್ಡೇ ಆಂಟಿ. ಯಾರೋ ಫ್ರೆಂಡ್ ಕೊಟ್ಟಿರೋದು, ಧೃತಿಕಾ ಅಂತೆ. ಚಿಕ್ಕ ಚಿಕ್ಕದ್ರೆಲ್ಲ ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು, ಸ್ಮೈಲು ಏನೋ ಬರ್ತಾರೆ. ಓಪನ್ ದಿಸ್ ಆಂಟಿ. ಈ ತರ ಇದೆ, ಇದನ್ನ ಓಪನ್ ಮಾಡಿ ಅಂತ ಕೊಟ್ಟಿರೋದೆ. ಓಪನ್ ಮಾಡಿ, ಈ ತರ ಓಪನ್ ಮಾಡಿದ್ರೆ ಹ್ಯಾಪಿ ಬರ್ತ್ಡೇ ಆಂಟಿ, ಮೈ ನೇಮ್ ಇಸ್ ಧೃತಿಕಾ ಅಂತ ಬರ್ದಿದ್ದಾರೆ. ಧೃತಿಕಾ ಮತ್ತೆ ನಿಹಾರಿಕಾ ಅಂತ ಬರ್ದಿದ್ದಾರೆ. ಇದೊಂದ್ರೆ ಬರ್ತಾರೆ. ಹಾಯ್ ಆಂಟಿ, ಹೌ ಆರ್ ಯು? ಯು ಆರ್ ಫೈನ್. ಹ್ಯಾಪಿ ಬರ್ತ್ಡೇ ಆಂಟಿ, ಮೈ ನೇಮ್ ಇಸ್ ಧೃತಿಕಾ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಐ ಆಮ್ ಟೆಲ್ಲಿಂಗ್ ಹ್ಯಾಪಿ ಬರ್ತ್ಡೇ ಅಂತ ಏನೋ ಬರ್ದಿದ್ದಾರೆ. ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು ಧೃತಿಕಾ, ಥ್ಯಾಂಕ್ ಯು ನಿಹಾರಿಕಾ. ನಿಕ್ಷಾ ಫ್ರೆಂಡ್ ಅವರು. ಮತ್ತೆ ನೆಕ್ಸ್ಟ್ ಅವ್ರೇನು ಹ್ಯಾಪಿ ಬರ್ತ್ಡೇ ಅಂತ ಏನೋ ಬರ್ದಿದ್ದಾರೆ. ಕೇಕ್ ಬರ್ದಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಮ್ಮ ಆರ್ ಅಪ್ಪ. ಅಪ್ಪನ್ ಮಾತ್ರ ಎಲ್ಲೂ ಬಿಡಲ್ಲ ಅವರು, ಯಾವಾಗೂ ಅಪ್ಪನ್ ನೆನ್ಸ್ಕೊತಾನೆ ಇರ್ತಾರ ಅವ್ರು ಬಿಡಿ. ಇಲ್ಲಷ್ಟೇ ಹ್ಯಾಪಿ ಬರ್ತ್ಡೇ ಅಮ್ಮ, ಗುಡ್ ನೈಟ್, ಸ್ಲೀಪ್ ಅಂತ ಏನೋ ಬರೆದಿದ್ದಾರೆ. ಏನೇನೋ ಬರೆದಿದ್ದಾರೆ. ಅಮ್ಮ, ಹ್ಯಾಪಿ ಬರ್ತ್ಡೇ. ಬೆಳಿಗ್ಗೆ ಎದ್ದು ನನಗೋಸ್ಕರ ಹಾಗೂ ಮನೆಗಾಗಿ ನೀವು ಕೆಲಸ ಮಾಡ್ತೀರಿ. ನಿಮ್ಮ ಸಂತೋಷದಲ್ಲಿ ನನ್ನ ಖುಷಿಯಲ್ಲಿ ನಿಮ್ಮ ಸಂತೋಷವನ್ನು ಕಾಣುತ್ತೀರಿ. ನನಗೆ ಏನಾದರೂ ನೋವಾದರೆ ನಿಮಗೂ ನೋವಾಗುತ್ತದೆ. ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀರಾ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಮತ್ತೆ ಹ್ಯಾಪಿ ಬರ್ತ್ಡೇ ಅಮ್ಮ, ಲವ್ ಯು ಅಂತ ಬರ್ದಿದ್ದಾರೆ. ಏನೋ ಕಚಾ ಪಿಚಿ ಅಂತ ಗೀಚ್ಕೊಂಡ್ ಬರ್ದಿದ್ದಾರೆ. ಇನ್ನ ಅಷ್ಟು ಬರೆಯಕ್ ಗೊತ್ತಾಗಲ್ಲ. ಏನೋ ಗೀಚ್ಕೊಂಡ್ ಪಾಚ್ಕೊಂಡ್ ಏನೇನೋ ಬರ್ದಿದ್ದಾರೆ ಪಾಪ. ಒಂದ್ ಸ್ವಲ್ಪ ಎಲ್ಲ ತಪ್ಪು ಮಾಡಿದ್ದಾರೆ. ಓಕೆ, ಇಷ್ಟನ್ನ ಬರ್ದಾಗತ್ತಾರ. ನೆಕ್ಸ್ಟ್ ಅವ್ರ ಮಲಿಕ್ ಕೊಟ್ಟಿದ್ದಾರೆ ಇವಾಗ. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಎಲ್ಲ ಈಗಾಯ್ತು. ನನ್ನ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವಿಡಿಯೋನ ಹೀಗೆ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.